Hello students. Hello students. In this video we will be discussing the questions from Karnataka CET 2019, 2018, 2017 from the topic probability. Okay. So probability ಒಳಗಡೆ ಏನೇನು ಕ್ವಶನ್ಸ್ ಕೇಳಾರ ಲಾಸ್ಟ್ 3 years 2019, 18, 17 ಸ್ವಲ್ಪ ನೋಡೋಣ. ಓಕೆ. ಸೊ ಫಸ್ಟ್ ಕ್ವಶನ್ ಏನೈತೆ ನೋಡೋಣ. ಓಕೆ. So first question here is a random variable x has the random variable x has the following probability distribution and kotra. Okay, a random variable x has the following probability distribution. So enen kotra nodri irogade x 1 2 3 4 5 6 7 probability of x p of x equal to k minus 1 3k k 3k square 3k square 3k square ಅಂತ ಕೊಟ್ರ. ಸೊ ಕೊಟ್ಟು ಏನು ಕೊಡ ಫೈಂಡ್ ದ ವ್ಯಾಲ್ಯೂ ಆಫ್ ಏನು ಹೇಳಾರ ಫೈಂಡ್ ದ ವ್ಯಾಲ್ಯೂ ಆಫ್ ಕೆ ಏನು ಹೇಳಾರ ಫೈಂಡ್ ದ ವ್ಯಾಲ್ಯೂ ಆಫ್ ಕೆ. ಸೊ ಕೆ ವ್ಯಾಲ್ಯೂ ಕಂಡಿರಿ ಅಂತ ಹೇಳಾರ. ಸೊ ಸಿಂಪಲ್. ಸೊ ಕೆ ವ್ಯಾಲ್ಯೂ ಕಂಡಿಬೇಕಂತ ನೋಡ್ಬೇಕು. ಇದೇನು ಪ್ರಾಬಬಿಲಿಟಿ ಆಫ್ ಎಕ್ಸ್ ಪಿ ಆಫ್ ಎಕ್ಸ್ ಟೇಬಲ್ ಐತಲ್ಲ ಇದು ಅಷ್ಟು ಏನದಾವಲ್ಲ ಅಷ್ಟು ಸೇರಿ ಈಕ್ವಲ್ ಟು 1 ಅಂತ ಹೋಗ್ಬೇಕು. ಇದು ನೀವು ಆಲ್ರೆಡಿ ಕಲ್ತಿರಿ ಎಲ್ಲಿ ಅಂದ್ರೆ ರ್ಯಾಂಡಮ್ ವೇರಿಯಬಲ್ ಡಿಸ್ಟ್ರಿಬ್ಯೂಷನ್ ಪ್ರಾಬಬಿಲಿಟಿ ಸೆಕೆಂಡ್ ಇಯರ್. ಸೊ ಎಲ್ಲಾನು ಸೇರಿ ಈಕ್ವಲ್ ಟು 1 ತಗೊಂತೀರಾ. ಸೊ ಎಲ್ಲಾನು ಸೇರಿ ಈಕ್ವಲ್ ಟು 1 ತಗೋಬೇಕು. ತಗೊಂಡು ಕೆ ವ್ಯಾಲ್ಯೂ ನೀವು ಈಸಿಯಾಗಿ ಕಂಡಿಬಹುದು. ಸೊ ಏನ್ ಬರುತ್ತೆ ನೋಡ್ರಿ ಎಲ್ಲಾನು ಸೇರಿ ಅದೇನು ಪಿ ಆಫ್ ಎಕ್ಸ್ ಟೇಬಲ್ ಐತಲ್ಲ ಕೆ ಮೈನಸ್ 1 3k k 3k ಸ್ಕ್ವೇರ್ ಕೆ ಸ್ಕ್ವೇರ್ 3k ಸ್ಕ್ವೇರ್ ಅದೇನು ಪಿ ಆಫ್ ಎಕ್ಸ್ ಐತಿ ಅವಷ್ಟನ್ನು ಆಡ್ ಮಾಡಿದ್ರ ಸೊ ಎಲ್ಲಾನು ಆಡ್ ಮಾಡಿದ್ರೆ ಏನ್ ಬರುತ್ತೆ ಅಂದ್ರೆ ಯು ವಿಲ್ ಗೆಟ್ ಸಮಥಿಂಗ್ ಲೈಕ್ ದಿಸ್ ಏನ್ರಿ 5k ಸ್ಕ್ವೇರ್ ಪ್ಲಸ್ 9k ಮೈನಸ್ 1 ಈಕ್ವಲ್ ಟು 1 ಬರುತ್ತೆ. ಸೊ ಆರ್ ಎಚ್ ಎಸ್ ಒಳಗಡೆ ಇರೋ 1 ಅನ್ನ ನೀವು ಎಲ್ ಎಚ್ ಎಸ್ ತಗೊಂಡ್ರೆ ಏನಾಗುತ್ತೆ ಇಟ್ ಬಿಕಮ್ಸ್ 5k ಸ್ಕ್ವೇರ್ ಪ್ಲಸ್ 9k minus 2 equal to 0 ಬಂತು. ಸೊ ನೀವು ಈ ಕ್ವಾಡ್ರಾಟಿಕ್ ಇಕ್ವೇಶನ್ ನ ಸಾಲ್ವ್ ಮಾಡಿದ್ರೆ ಯು ವಿಲ್ ಗೆಟ್ ವ್ಯಾಲ್ಯೂಸ್ k equal to 1/5 or k equal to minus 2. k equal to 1/5 or k equal to minus 2 ಬರುತ್ತೆ. ಸೊ ನೀವು minus 2 ನ ತೊಗೊಂಡ್ರೆ ನೆಗೆಟಿವ್ ಏನು ತೊಗೊಂಡ್ರಿ ಪ್ಲಸ್ ಪಾಸಿಟಿವ್ ತೊಗೊಂಡ್ರಿ. ಸೊ ಪಾಸಿಟಿವ್ ತೊಗೊಂಡ್ರೆ ಹಂಗಾರ ಯುವರ್ ಆನ್ಸರ್ ವಿಲ್ ಬಿ ಏನ್ರಿ ಯುವರ್ ಆನ್ಸರ್ ವಿಲ್ ಬಿ k equal to 1/5. ಸೊ k equal to 1/5 is the correct option. ಸೊ k equal to 1/5 ಅಂತ ಸೊ ಅಂದ್ರೆ ಎಷ್ಟನೇ ಆಪ್ಷನ್ ಬರುತ್ತೆ ಆಪ್ಷನ್ ಎ ದಟ್ ಈಸ್ 1/5 ಅಂತ ತಿಳಿತಿದ್ದು. ಸೊ ದಿಸ್ ಈಸ್ ದ ಫಸ್ಟ್ ಕ್ವಶನ್. ಓಕೆ. ಸೊ ಈಸಿ ಐತಿ ಸಿಂಪಲ್ ಐತಿ. ಪಿ ಆಫ್ ಎಕ್ಸ್ ಟೇಬಲ್ ನ ಎಲ್ಲಾನು ಸೇರಿ ಈಕ್ವಲ್ ಟು ಏನ್ ಮಾಡ್ಕೊಂಡ್ಬಿಡ್ಬೇಕು 1 ಮಾಡ್ಕೊಂಡ್ಬಿಡ್ಬೇಕು. ಯಾವುದು k ಮೈನಸ್ 1 3k ಐತಲ್ಲ ಅದನ್ನೆಲ್ಲ ಸೇರಿ ಈಕ್ವಲ್ ಟು 1 ತೊಗೊಂಡ್ಬಿಟ್ರೆ ಮುಗೀತು. ಯು ಕ್ಯಾನ್ ಈಸಿಲಿ ಫೈಂಡ್ ದ ವ್ಯಾಲ್ಯೂ ಆಫ್ k. Next question is if A and B are two events of a sample space, if A and B are two events of a sample space, then probability of A equal to 0.2, probability of B equal to 0.6, and probability of A by B equal to 0.5, conditional probability, then probability of A dash upon B and clear. So simple is the probability of A dash upon B and clear. So probability of A dash upon B andra. So ನೆನಪಿಟ್ಟು ಬರೀ ಸೆಟ್ ಒಳಗಡೆ ಕಲ್ತ್ರಿ ಇದು A ಇದು B ಅನ್ಕೊಂಡ್ರೆ this part is called as entry. This part is called as only B. ಹೌದಾ. ಸೊ ಇದು ಸೆಟ್ ಎ ಇದು ಸೆಟ್ ಬಿ ಅನ್ಕೊಂಡ್ರೆ ನಾ ಏನು ಶೇಡ್ ಮಾಡೀನಿ ಅದಕ್ಕೆ ಏನು ಕರೀತಾರೆ ದಟ್ ಈಸ್ ಕಾಲ್ಡ್ ಅಂದ್ರೆ ಓನ್ಲಿ ಬಿ. ಸೊ ಆ ಓನ್ಲಿ ಬಿ ಇಟ್ ಹ್ಯಾಸ್ ಒನ್ ಫಾರ್ಮುಲೆ ಏನಂದ್ರೆ ಅದಕ್ಕೆ ನಾವೇನು ಕರಿಬೋದು ಪ್ರೊಬಾಬಿಲಿಟಿ ಆಫ್ ಬಿ ಮೈನಸ್ ಪ್ರೊಬಾಬಿಲಿಟಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಅಂತ ಕರಿಬೋದು. ಪ್ರೊಬಾಬಿಲಿಟಿ ಆಫ್ ಓನ್ಲಿ ಬಿ ಏನು ಕರೀಬೋದು ಯು ಕ್ಯಾನ್ ಕಾಲ್ ಇಟ್ ಆಸ್ ಪ್ರೊಬಾಬಿಲಿಟಿ ಆಫ್ ಬಿ ಮೈನಸ್ ಪ್ರೊಬಾಬಿಲಿಟಿ ಆಫ್ ಎ ಇಂಟರ್ಸೆಕ್ಷನ್ ಬಿ. ಓಕೆ. So probability of A dash upon B ಇದಕ್ಕೆ conditional probability ಹೆಂಗಸ್ತ್ರಿ probability of A dash intersection B divided by probability of B ಕರೆಕ್ಟ್ ಆಯ್ತಾ. ಈಗ probability of A dash intersection B. So probability of A dash intersection B ಅಂತಂದ್ರ so probability of A dash intersection B ಅಂದ್ರ so you can write it as probability of B minus probability of A intersection B, probability of B minus probability of A intersection B divided by probability of B. ಸೊ ಈಗ ನಿಮ್ಮ ಕಡೆ ಏನೇನು ಕೊಟ್ಟರು ನೋಡ್ರಿ ಅವರು probability of B ಕೊಟ್ರ. ಸೊ ಏನೇನೈತಿ ಏನೇನಿಲ್ಲ ಸ್ವಲ್ಪ ನೋಡ್ಕೊಂಡ್ಬಿಟ್ರಿ ಪಟ್ probability of B ಕೊಟ್ರ probability of B ಕೊಟ್ರ. ಸೊ probability of B ಐತಿ ಅವ್ರು ಕೊಟ್ಟಿದ್ರು ಒಳಗಡೆ ಏನಿಲ್ಲ probability of A intersection B ಇಲ್ಲ. ಹಂಗಾರೆ probability of A intersection B ಕಂಡಿಬೋದಾ. ಸೊ probability of A intersection B ಕಂಡಿಬೋದು. ಹೆಂಗೆ ಕಂಡಿದ್ರಿ probability of A intersection B ಸಿಂಪಲ್. ಸೊ probability of A intersection B equal to probability of A intersection B ಬೇಕಂದ್ರೆ ನೀವು ಏನು ಮಾಡ್ಬೋದು ಸಿಂಪಲ್ ಇದೇನು ಫಾರ್ಮುಲಾ ಐತಲ್ಲ probability of A by B equal to probability of A intersection B divided by probability of B. ಹೌದಾ.
ಸೊ ಇದನ್ನ ಯೂಸ್ ಮಾಡ್ರಿ. ಇದನ್ನ ಯೂಸ್ ಮಾಡಿದ್ರೆ ಅಂದ್ರೆ ಪ್ರಾಬಬಿಲಿಟಿ ಆಫ್ ಎ ಬೈ ಬಿ ಎಷ್ಟು ಕೊಟ್ರ 0.5 ಕೊಟ್ರ, ಅವರು ಕೊಟ್ರ ಪ್ರಾಬಬಿಲಿಟಿ ಆಫ್ ಎ ಬೈ ಬಿ. ಪ್ರಾಬಬಿಲಿಟಿ ಆಫ್ ಬಿ ಅದ್ರ ಜೊತೆ ಮಲ್ಟಿಪ್ಲೈ ಮಾಡ್ಬಿಡ್ರಿ. ಬಿ ಕೊಟ್ರ ಎಷ್ಟು ಕೊಟ್ರ 0.6 ಕೊಟ್ರ. ಸೊ ಎರಡು ಸೇರಿದ್ರೆ ಏನು ಬಂತು, ಪ್ರಾಬಬಿಲಿಟಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಬಂತು. ಸೊ ಪ್ರಾಬಬಿಲಿಟಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಎಷ್ಟು ಬರುತ್ತೆ ನೋಡ್ರಿ. ಪ್ರಾಬಬಿಲಿಟಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಎಷ್ಟು ಬಂತು ನೋಡ್ರಿ, 0.5 into 0.6 ಎಷ್ಟು ಬಂತು. ಪ್ರಾಬಬಿಲಿಟಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಇಟ್ ಈಸ್ 0.3 ಬಂತು, ಹೌದಾ. ಸೊ ಆ 0.3 ನ ಹೋಗಿ ಇಲ್ಲಿ ಹಾಕ್ಬಿಟ್ರು ವಾಪಸ್. ಬಿ ಪ್ರಾಬಬಿಲಿಟಿ ಆಫ್ ಬಿ ಅವರ ಕೊಟ್ರ ಎಷ್ಟು ಕೊಟ್ರ, ಪ್ರಾಬಬಿಲಿಟಿ ಆಫ್ ಬಿ ಅವರ ಎಷ್ಟು ಕೊಟ್ರ 0.6 ಕೊಟ್ರ. ಸೊ 0.6 ಹಾಕ್ರಿ. 0.6 ಮೈನಸ್ 0.3. ಸೊ 0.6 ಮೈನಸ್ 0.3 ಡಿವೈಡೆಡ್ ಬೈ 0.3 ಮಾಡಿದ್ರೆ ಎಷ್ಟು ಬರುತ್ತೆ ಆನ್ಸರ್ 1/2. ಸೊ ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಡಿ 1/2. ಓಕೆ, ಸೊ ತಿಳಿತು ಅನ್ಕೊಂಡಿನಿ. ಎಷ್ಟನೇದು ಕ್ವಶನ್ ನಂಬರ್ 2. ಓಕೆ, ಸೊ ಕ್ವಶನ್ ನಂಬರ್ 2 ತಿಳಿತಾ. ಸೊ ಕ್ವಶನ್ ನಂಬರ್ 3 ಟ್ರೈ ಮಾಡ್ತೀರಿ. ಒಂದು ನಿಮಿಷ ಬಂದೆ. Question number 3 ನೋಡ್ರಿ. If x has a binomial distribution such that n equal to x, probability of x equal to 12, probability of x equal to 3, 5, then the value of p is an question clear. ಸೊ ಈ ಕ್ವಶನ್ ಆಕ್ಚುಲಿ ಅವರು ವ್ಯಾಲ್ಯೂ ಆಫ್ ಕ್ಯೂ ಅನ್ನು ಕೇಳಬೇಕಾಗಿತ್ತು, ಅದ್ರ ಬದಲಿ ಪಿ ಅನ್ನು ಕೇಳಾರ. ಸೊ ಅಂದ್ರೂ ಟ್ರೈ ಮಾಡೋಣ ಹೆಂಗೆ ಮಾಡ್ಬೋದು ಅಂತಂದು. ಸೊ ಇದು ಯಾವ ಟಾಪಿಕ್ ಮೇಲೆ ಇತ್ತು ಅಂದ್ರೆ ಬೈನಾಮಿಯಲ್ ಥಿಯರಮ್ ಅಥವಾ ಬೈನಾಮಿಯಲ್ ಡಿಸ್ಟ್ರಿಬ್ಯೂಷನ್ ಅಂತ ಕಲ್ತಿರಿ ಪ್ರಾಬಬಿಲಿಟಿ ಒಳಗಡೆ. ಸೊ ಬೈನಾಮಿಯಲ್ ಥಿಯರಮ್ ಅಥವಾ ಬೈನಾಮಿಯಲ್ ಡಿಸ್ಟ್ರಿಬ್ಯೂಷನ್ ಅಂತ ಕಲ್ತಿರಿ. ಸೊ ಅಲ್ಲೇ ಬೈನಾಮಿಯಲ್ ಡಿಸ್ಟ್ರಿಬ್ಯೂಷನ್ ಒಳಗಡೆ ಈ ಟಾಪಿಕ್ ಕಲ್ತಿರ್ತೀರಿ ನೋಡ್ರಿ. ಏನಂತಂದ್ರೆ n6 ಐತಿ. ಸೊ ಈ ಎರಡು ಕೇಸ್ ಇದಾವೆ. ಒಮ್ಮೆ n6 x ಈಕ್ವಲ್ ಟು 2 ಇದ್ದಾಗ 12 ಬರುತ್ತೆ, ಇನ್ನೊಮ್ಮೆ x3 ಇದ್ದಾಗ ಈಕ್ವಲ್ ಟು 5 ಬರುತ್ತೆ. ಯಾವ್ದಾರು ಎರಡು ಕೇಸ್ ಒಳಗಡೆ n ಏನೈತಿ 6 ಐತಿ, ಎರಡು ಕೇಸ್ ಒಳಗಡೆ n6 ಐತಿ. ಸೊ n6 ಇದ್ರಿಂದ ತಗೋದು. ಫಸ್ಟ್ ಕೇಸ್ನ ತೊಗೊಂಡ್ರಿ ಅಂತ ತೊಗೊಂತೀರಿ 6c2 x2 ಐತಿ. ncx q raised to n minus x p raised to x ಐತಿ ಇಲ್ಲಿ ಫಾರ್ಮುಲೆ. ಸೊ 6c2 q raised to p raised to 2 ತೊಗೊಂತೀರಿ. ಸೊ p raised to 2 ಅಂದ್ರೆ q raised to ಎಷ್ಟು ಬಂತು 4 ಬಂತು. ದಿಸ್ ಈಸ್ ಈಕ್ವಲ್ ಟು ಎಷ್ಟೈತಿ 12 ಅನ್ಕೊಟ್ರ. ಸೊ ಸೆಕೆಂಡ್ ಕೇಸ್ ಇನ್ನೊಂದು ಕೇಸ್ ಐತಿ ನೋಡ್ರಿ. ಸೆಕೆಂಡ್ ಕೇಸ್ ಏನೈತಿ 6c3 p raised to 3 ಬಂತು. ಸೊ p raised to 3 ಬಂದ್ರೆ ಬಂತು q raised to 3 ಬಂತು. ದಿಸ್ ಈಸ್ ಈಕ್ವಲ್ ಟು ಏನು ಕೊಟ್ರ 5 ಅಂತ ಕೊಟ್ರ. ಸೊ ನ್ಯೂಮರೇಟರ್ ಒಳಗಡೆ ಏನು ಬರ್ದಿನಿ, ದಟ್ ಈಸ್ ದ ಫಸ್ಟ್ ಕೇಸ್. ನ್ಯೂಮರೇಟರ್ ಒಳಗಡೆ ಏನು ಬರ್ದಿನಿಲ್ಲ, ದಟ್ ಈಸ್ ದ ಫಸ್ಟ್ ಕೇಸ್. ಡಿನಾಮಿನೇಟರ್ ಒಳಗಡೆ ಏನು ಬರ್ದಿನಿಲ್ಲ, ಇದೇನಿದೆ ಸೆಕೆಂಡ್ ಕೇಸ್. ಸೊ ಎರಡು ಕೇಸಿಂದ ರೇಷೋ ತೊಗೊಂಡ್ಬಿಟ್ರೆ 6c2 ಡಿವೈಡ್ ಬೈ 6c3. ಸೊ 6c2 ಡಿವೈಡ್ ಬೈ 6c3 ಅಂದ್ರೆ ಬಂತು 15 ಡಿವೈಡೆಡ್ ಬೈ 20 ಬಂತು. 15 ಡಿವೈಡ್ ಬೈ 20 ಬಂತು, ಹೌದಾ. ಸೊ p ಸ್ಕ್ವೇರ್ p raised to 3 ಕ್ಯಾನ್ಸಲ್ ಆಗ್ತದೆ. ಓಕೆ, ಅಂದ್ರೆ 1/p ಬಂತು. ನೆಕ್ಸ್ಟ್ ಸಿಮಿಲರ್ಲಿ q raised to 4 ಡಿವೈಡ್ ಬೈ q raised to 3 ಕ್ಯಾನ್ಸಲ್ ಆಗ್ತದೆ. ಅಂದ್ರೆ ಏನು ಬಂತು q by p ಈಕ್ವಲ್ ಟು 12 ಡಿವೈಡೆಡ್ ಬೈ 5 ಬಂತು. ಸೊ ಫರ್ದರ್ ಸಿಂಪ್ಲಿಫಿಕೇಶನ್ ಮಾಡ್ರಿ. 5 3s are 15, 5 4s are 20, next 3 1s are 3 4s are 12. ಓಕೆ, ಸೊ ಮಾಡಿದ್ರೆ ಏನು ಬರುತ್ತೆ ಆನ್ಸರ್ ಅಂತಂದ್ರೆ 5q ಈಕ್ವಲ್ ಟು 16p ಬಂತು. 5q ಈಕ್ವಲ್ ಟು 16p ಬಂದ್ರೆ ಓಕೆ 5q ಈಕ್ವಲ್ ಟು 16p ಬಂತು. ಸೊ ಯು ಕ್ಯಾನ್ ರೈಟ್ q ಆಸ್ 1 ಮೈನಸ್ p. ಸೊ ಯಾಕೆ ಬರೀಬಹುದು ಅಂದ್ರೆ ಸಿಂಪಲ್ ನೋಡ್ರಿ, ಸಕ್ಸಸ್ ಪ್ಲಸ್ ಫೇಲ್ಯೂರ್ ಈಕ್ವಲ್ ಟು 1 ಇರುತ್ತೆ. ಸೊ ಸಕ್ಸಸ್ ಪ್ಲಸ್ ಫೇಲ್ಯೂರ್ ಈಕ್ವಲ್ ಟು 1 ಇರುತ್ತೆ. p ಅಂದ್ರೆ ಸಕ್ಸಸ್, q ಅಂದ್ರೆ ಏನು ಫೇಲ್ಯೂರ್. ಸೊ ಸಕ್ಸಸ್ ಪ್ಲಸ್ ಫೇಲ್ಯೂರ್ ಈಕ್ವಲ್ ಟು 1 ಇದ್ರೆ ಸೊ ಫೇಲ್ಯೂರ್ ಈಕ್ವಲ್ ಟು ಏನಾಗುತ್ತೆ 1 ಮೈನಸ್ ಸಕ್ಸಸ್. ಅದಕ್ಕೆ ಯು ಕ್ಯಾನ್ ರೈಟ್ q ಆಸ್ 1 ಮೈನಸ್ p. ಸೊ 5 ಈಕ್ವಲ್ ಟು 1 ಮೈನಸ್ p ಇಂಟು 16p ಮಾಡ್ರಿ. ಸೊ ಅವಾಗ ಏನು ಸಿಗುತ್ತೆ 5 ಮೈನಸ್ 5p ಈಕ್ವಲ್ ಟು 16p. ಸೊ 5 ಮೈನಸ್ 5p ಈಕ್ವಲ್ ಟು 16p ಅಂದ್ರೆ 5 ಈಕ್ವಲ್ ಟು ಏನು ಬಂತು 5 ಈಕ್ವಲ್ ಟು 21p ಬಂತು. therefore you will get p as 5/21. so therefore you will get p as 5/21. so ಹುಡುಕ್ಯಾಡ್ರಿ 5/21 ಎಲ್ಲರ ಆಪ್ಷನ್ ಐತೆ 5/21. so 5/21 ಎಲ್ಲರ ಆಪ್ಷನ್ ಐತೆ ಹುಡುಕ್ಯಾಡ್ರಿ. ಸೊ 5/21 ಎಲ್ಲೂ ಇಲ್ಲ, ಹೌದಾ. ಸೊ 5/21 ಎಲ್ಲೂ ಇಲ್ಲ. ಸೊ ಅದಕ್ಕೆ ಇದು ಕ್ವಶನ್ ತಪ್ಪೈತಿ. ಅವ್ರು ಏನು ಮಾಡ್ಬೇಕಾಗಿತ್ತು, ಒಂದು 5/21 ಆಪ್ಷನ್ ಕೊಡ್ಬೇಕಾಗಿತ್ತು. ಇಲ್ಲ ಅಂದ್ರೆ ಏನು ಮಾಡ್ಬೇಕಾಗಿತ್ತು, ಅವರು ಇನ್ಸ್ಟೆಡ್ ಆಫ್ ಆಸ್ಕಿಂಗ್ ಪಿ ಅವರು ಕ್ಯೂರ ಕೇಳಬೇಕಾಗಿತ್ತು. ಓಕೆ, ಈ ಸದ್ಯಕ್ಕೆ ನಾವೇನು ಅನ್ಕೊಳ್ಳೋಣ, ಅವರು p
ಪಿ ಕೇಳ್ಯಾರ, ಅದರ ಆಪ್ಷನ್ 5/21 ಕೊಟ್ಟಾರ ಅಂತ ಅನ್ಕೊಂಡ್ಬಿಡೋಣ. ಹಿಂಗಾಗಿ 5/21 ಇಸ್ ದ ಕರೆಕ್ಟ್ ಆಪ್ಷನ್. ತಿಳಿತಾ ಇದು? ಈಸಿ ಐತಿದು. ಓಕೆ, ಸೊ ಗೊತ್ತಾಯ್ತು ಅನ್ಕೊಂಡಿನಿ ಇದು ಹೆಂಗೆ ಮಾಡಿದ್ವಿ ಅಂತಂದು. ಆದ್ರೆ ಇದು ಗೊತ್ತಾಗಬೇಕಂದ್ರೆ ಬೈನಾಮಿಯಲ್ ಡಿಸ್ಟ್ರಿಬ್ಯೂಷನ್ ಸೆಕೆಂಡ್ ಇಯರ್ ಪ್ರಾಬಬಿಲಿಟಿ ಇದು ಕಲ್ತಿರ್ಬೇಕು. ಎಕ್ಸಸೈಸ್ 13.5 ಕಲ್ತಿರ್ಬೇಕು. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಹೋಗೋಣ. ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ ಏನೈತಿ. ಸೊ ನೆಕ್ಸ್ಟ್ ಕ್ವಶನ್, a man speaks truth 2 out of 3 times. He picks one of the numbers from 1, 2, 3, 4, 5, 6, 7 and reports that the probability that it is actually and reports that it is even, then the probability that it is actually even is. Okay, question innu modri enaytu nodri. question enaytu andra, a man speaks truth 2 out of 3 times. He picks of the numbers from 1, 2, 3, 4, 5, 6, 7 and reports that it is even. The probability that it is actually even, the probability that it is actually even is 2/5, 1/5, 3/5 and 1/10 ಅಂತ ಆಪ್ಷನ್ಸ್ ಕೊಟ್ರ. ಹೌದಾ? ಈಗ ಇನ್ನು ಸ್ವಲ್ಪ ಲಕ್ಷ ಕೊಟ್ಟು ನೋಡಿದ್ರಿ ಅಂತಂದ್ರೆ ಇದು ಯಾವ ಟೈಪ್ ಕ್ವಶನ್ ಅಂದ್ರೆ, ಇದು ಬೇಸ್ ಥಿಯರಮ್ ಅಂತ ಕಲ್ತಿರಲ್ಲ, ಬೇಸ್ ಥಿಯರಮ್ ಕ್ವಶನ್ ಇದು. ಸೊ ಬೇಸ್ ಥಿಯರಮ್ ಒಳಗಡೆ ಹಿಂಗೆ ಕಲಿತಿದ್ರಿ, ಒಂದರಿಂದ ಹಿಂಗ 2 ಬ್ರಾಂಚಸ್ ಹೋಗ್ತಿತ್ತು, 2 ಪಾತ್ಸ್ ಹೋಗ್ತಿತ್ತು. 2 ಪಾತ್ ಒಳಗಡೆ ನಿಮಗೆ ಬೇಕಾಗಿದ್ದ ಪಾತ್ ನೀವು ಸೆಲೆಕ್ಟ್ ಮಾಡ್ತಿದ್ರಿ. ನೆನಪೈತಿದು? ಸೇಮ್ ಹಂಗ ಇದು. A man speaks truth 2 out of 3 times. A man speaks truth 2 out of 3 times ಅಂದ್ರೆ 2/3. ಹಂಗಾರೆ 2/3 ಟೈಮ್ಸ್ ನಾವು ಟ್ರೂತ್ ಮಾಡಿದ್ರೆ 1/3 ಟೈಮ್ಸ್ ಏನ್ ಮಾಡ್ತಾನ? ಫಾಲ್ಸ್ ಮಾತಾಡ್ತಾನ, ಸುಳ್ಳು ಮಾತಾಡ್ತಾನ. 2/3 ಟೈಮ್ಸ್ ಖರೆ ಮಾತಾಡಿದ್ರೆ 1/3 ಟೈಮ್ಸ್ ಏನ್ ಮಾಡ್ತಾನ? ಸುಳ್ಳು ಮಾತಾಡ್ತಾನ. Okay, and he picks one of the numbers from 1, 2, 3, 4, 5, 6, 7 and reports that it is even. Even out of 1, 2, 3, 4, 5, 6, 7. Even number ಎಷ್ಟು ನೋಡ್ರಿ? 2, 4, 6. ಸೊ ಟೋಟಲಿ 3 ನಂಬರ್ ಅಷ್ಟೇ ಇವನ್ ಅದಾವ. ಔಟ್ ಆಫ್ 1, 2, 3, 4, 5, 6, 7 ಅಂದ್ರೆ ಏನ್ ಬರುತ್ತೆ? ಸೊ 3/7 ಇವನ್ ಇರೋ ಚಾನ್ಸ್. ಸೊ ಹಂಗಾರೆ ಆಡ್ ಬರೋ ಚಾನ್ಸ್ ಎಷ್ಟು ಬರುತ್ತೆ? ಆಡ್ ಬರೋ ಚಾನ್ಸ್ 4/7. ಹೌದಾ? ಸೊ 3/7 ಈಸ್ ಇವನ್ ಬರೋ ಚಾನ್ಸ್. ಅದು ಆಕ್ಚುಲಿ ಇವನ್ ಇದ್ದು 3/7 ಇವನ್ ಇದ್ದು, ಆಮೇಲೆ ಅದು ಅವನು ಹೇಳೋದು ಖರೆ ಇರ್ತಾನಂದ್ರೆ ಅದು 3/7, 2/3 ಇದು ಪಾತ್ 1. ಇನ್ನೊಂದೇನ್ರಿ, ಅದು ಆಕ್ಚುಲಿ ಆಡ್ ಬಂದೈತಿ, ಆದ್ರೆ ಅವ ಸುಳ್ಳು ಹೇಳ್ತಾನ ಇವನ್ ಬಂದ. ಅದು ಎಷ್ಟದು? 4/7, 1/3 ಇದು ಸೆಕೆಂಡ್ ಪಾತ್. ಸೊ ಪಾತ್ 1, ಪಾತ್ 2. ಈಗ ಅವ್ರು ಯಾವ್ದು ಕೇಳ್ಯಾರ? ಅವ್ರು ಏನ್ ಕೇಳ್ಯಾರ? ದಟ್ ಇಟ್ ಇಸ್ ಆಕ್ಚುಲಿ ಇವನ್ ಈಸ್ ಅಂದ್ರೆ ಅದು ಇವನ್ನು ಬಂದು ಆಕ್ಚುಲಿ ಇವನ್ ಇರೋ ಚಾನ್ಸ್ ಅಂದ್ರೆ ಪಾತ್ 1 ಕೇಳಾರ. ಸೊ ಪಾತ್ 1 ಬೇಕಂದ್ರೆ ಏನ್ ಮಾಡ್ತೀರಿ? ಪ್ರೊಬಾಬಿಲಿಟಿ ಆಫ್ ಪಾತ್ 1 ಬೇಕಂದ್ರೆ ಪಾತ್ 1 ಡಿವೈಡೆಡ್ ಬೈ ಪಾತ್ 1 ಪ್ಲಸ್ ಪಾತ್ 2 ಮಾಡಿದ್ವಿ. ಏನಪ್ಪಾಯ್ತಾ ಇದು? ಪಾತ್ 1 ಡಿವೈಡ್ ಬೈ ಪಾತ್ 1 ಪ್ಲಸ್ ಪಾತ್ 2. ಸೊ ಹಿಂಗ ಮಾಡಿದ್ರೆ ಏನಾಗತ್ತಂದ್ರೆ ಅದು ಇಲ್ಲೇ ಮಾಡೋಣ ತಡ್ರಿ. ಪಾತ್ 1 ಡಿವೈಡ್ ಬೈ ಪಾತ್ 1 ಪ್ಲಸ್ ಪಾತ್ 2 ಮಾಡಿದ್ರೆ ಸೊ 3/7 ಇಂಟು 2/3 whole divided by 3/7 into 2/3 plus 4/7 into 1/3. Okay, so ಮಾಡ್ರಿ ಎಷ್ಟು ಬರುತ್ತೆ ನೋಡ್ರಿ. ಸೊ 3 2 6, 6 divided by 21 ಬಂತು ನ್ಯೂಮರೇಟರ್. ಓಕೆ, ನ್ಯೂಮರೇಟರ್ 6 divided by 21 ಬಂತು. ಕೆಳಗಡೆ ಏನು ಬಂತು? 6 divided by 21 plus 4 divided by 21. ಸೊ 6 divided by 21 plus 4 divided by 21 ಎಷ್ಟು ಬಂತು? 10 divided by 21 ಬಂತು. ಸೊ 21 ಕ್ಯಾನ್ಸಲ್ ಆಗುತ್ತೆ. ಸೊ 6/10 ಅಂದ್ರೆ ಕ್ಯಾನ್ಸಲ್ ಔಟ್ ಆಗಿ 2 3 6, 2 5 10. ಅದರ ಆನ್ಸರ್ 3/5 ಬರುತ್ತೆ ನೋಡ್ರಿ. 3/5 ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ಸೊ ಆನ್ಸರ್ ಏನು ಬರಬೇಕು? 3/5. ತಿಳಿತಾ ಇದು? ಸೊ ಇದು ಏನಿದು? ಬೇಸ್ ಥಿಯರಮ್ ಮೇಲಿನ ಕ್ವಶನ್. ಸೊ ಬೇಸ್ ಥಿಯರಮ್ ಏನು ಕಲ್ತಿರಲ್ಲ, ರಿವರ್ಸ್ ಪ್ರೊಬಾಬಿಲಿಟಿ ಕ್ವಶನ್, ಆ ಕ್ವಶನ್ ಇದು. ಓಕೆ, ಸೊ ಥರ್ಡ್ ಕ್ವಶನ್ ಮುಗೀತು, ಫೋರ್ತ್ ಕ್ವಶನ್ ಮುಗೀತು. ವಿಲ್ ಮೂವ್ ಆನ್ ಟು ನೆಕ್ಸ್ಟ್ ಕ್ವಶನ್. ಓಕೆ, ಫಿಫ್ತ್ ಕ್ವಶನ್. ಸೊ ಈಗ 1 2 3 4 ಮುಗಿದ ಅನ್ಕೊಂಡೆ, ಇದು 4 3 2 1. ಹೌದಾ? ನೆಕ್ಸ್ಟ್ ಕ್ವಶನ್ ಏನಿತ್ತು ನೋಡ್ರಿ. 2 letters are chosen from the word equations. 2 letters are chosen from the word equations. The probability that one is a vowel and other is a consonant. One is a vowel and other is a consonant. If 2 letters are chosen from the word equations, one should be vowel and other should be consonant. Okay, in how many ways we can do that? ಆಮೇಲೆ ಅದರ probability ಕೇಳೋಣ. ಸೊ
ಸೊ ಇದ್ರ ಪ್ರೊಬಬಿಲಿಟಿ ಕೇಳಬೇಕಂದ್ರೆ ಈಗ ನೋಡ್ರಿ ಈಕ್ವೇಷನ್ಸ್ ಒಳಗಡೆ ಈಕ್ವೇಷನ್ಸ್ ಒಳಗಡೆ ಎಷ್ಟು ಓವೆಲ್ಸ್ ಅದಾವೆ ಎಷ್ಟು ಕಾನ್ಸನೆಂಟ್ಸ್ ಅದಾವೆ ನೋಡ್ರಿ. ಓವೆಲ್ಸ್ ಅಷ್ಟು ಅದಾವೆ, ಇ ಐತಿ, ಯು ಐತಿ, ಎ ಐತಿ, ಐ, ಓ. ಓಕೆ, ಸೊ ಎ ಇ ಐ ಓ ಯು ಅಷ್ಟು ಇದಾವೆ. ಇದನ್ನ ಬಿಟ್ರೆ ಕಾನ್ಸೋನೆಂಟ್ಸ್ ಯಾವ್ದು ನೋಡ್ರಿ, ಕಾನ್ಸೋನೆಂಟ್ಸ್. ಸೊ ಕಾನ್ಸೋನೆಂಟ್ಸ್ ಯಾವ್ದಂದ್ರೆ ಕ್ಯೂ, ನೆಕ್ಸ್ಟ್ ಟಿ, ನೆಕ್ಸ್ಟ್ ಎನ್, ಎಸ್. ಸೊ ಔಟ್ ಆಫ್ ಈಕ್ವೇಷನ್ಸ್ ಟೋಟಲಿ 9 ಲೆಟರ್ ವರ್ಡ್. ಸೊ 9 ಲೆಟರ್ ವರ್ಡ್ ಒಳಗಡೆ 5 ಓವೆಲ್ಸ್ ಅದಾವೆ, 4 ಏನದಾವೆ ಕಾನ್ಸೋನೆಂಟ್ಸ್ ಅದಾವೆ. ಸೊ 5 ಓವೆಲ್ಸ್, ಕಾನ್ಸೋನೆಂಟ್ ಎಷ್ಟು 4, ಟೋಟಲಿ 9 ಅದಾವೆ. ಸೊ ಟೋಟಲಿ 9 ಲೆಟರ್ಸ್ ಅದಾವೆ. 9 ಒಳಗಡೆ 5 ಓವೆಲ್ಸ್, 4 ಏನದಾವೆ ಕಾನ್ಸೋನೆಂಟ್ಸ್ ಅದಾವೆ. ಸೊ ಅವ್ರು ಏನು ಹೇಳಾರ, ಔಟ್ ಆಫ್ 5 ಓವೆಲ್ಸ್, ಇದು ನೋಡ್ರಿ ಇದೇನಿದು ಓವೆಲ್ಸ್, ಇದೇನಿದು 4 ಏನಿದು ಕಾನ್ಸೋನೆಂಟ್ಸ್. ಸೊ ಔಟ್ ಆಫ್ 5 ಓವೆಲ್ಸ್ 1 ಸೆಲೆಕ್ಟ್ ಮಾಡಬೇಕು, ಆಮೇಲೆ ಔಟ್ ಆಫ್ 4 ಕಾನ್ಸೋನೆಂಟ್ 1 ಸೆಲೆಕ್ಟ್ ಮಾಡಬೇಕು. ಸೊ ಅಂದ್ರೆ ಮತ್ತು 5C1 ಇಂಟು 4C1 ಡಿವೈಡೆಡ್ ಬೈ 9C2. ಯಾಕಂದ್ರೆ ಟೋಟಲಿ 2 ಸೆಲೆಕ್ಟ್ ಮಾಡತ್ತೀರಿ. ಸೊ ಟೋಟಲಿ ಯು ಆರ್ ಸೆಲೆಕ್ಟಿಂಗ್ 2 ಲೆಟರ್ಸ್. ಓಕೆ, ಔಟ್ ಆಫ್ ದಟ್ 1 ಶುಡ್ ಬಿ ಓವೆಲ್ ಅಂಡ್ 1 ಶುಡ್ ಬಿ ಕಾನ್ಸೋನೆಂಟ್. ಈ 1 ಎಲ್ಲಿ ಸೆಲೆಕ್ಟ್ ಮಾಡ್ತೀರಿ, ಔಟ್ ಆಫ್ ದ 5 ಓವೆಲ್ಸ್. ಈ 1 ಔಟ್ ಆಫ್ ದ ಎಷ್ಟು ಸೆಲೆಕ್ಟ್ ಮಾಡ್ತೀರಿ, 4 ಕಾನ್ಸೋನೆಂಟ್. ಸೊ 5C1 ಇಂಟು 4C1 ಅಂದ್ರೆ ಏನು ಬಂತು, 5C1 ಅಂದ್ರೆ 5, 4C1 ಅಂದ್ರೆ 4, 5 4s 20 ಡಿವೈಡೆಡ್ ಬೈ 9C2. ಸೊ 9C2 ಅಂದ್ರೆ ಏನು ಬರುತ್ತೆ, ಸೊ 9 ಇಂಟು 8 ಡಿವೈಡೆಡ್ ಬೈ 2. ಸೊ ಅಂದ್ರೆ 9 ಇಂಟು 8 ಡಿವೈಡ್ ಬೈ 2 ಅಂದ್ರೆ 36 ಬಂತು. ಸೊ 20 ಡಿವೈಡೆಡ್ ಬೈ 36. 20 ಡಿವೈಡ್ ಬೈ 26, 20 ಡಿವೈಡೆಡ್ ಬೈ 36 ಕ್ಯಾನ್ಸಲ್ ಮಾಡಿರಿ ಏನು ಬರುತ್ತೆ ನೋಡ್ರಿ, 4 5s 20, 4 9s 36. ಸೊ ಆನ್ಸರ್ ಈಸ್ 5/9. ಸೊ 5/9 ಏನು ಬರ್ತೀರಿ, ಆಪ್ಷನ್ ಡಿ. ಸೊ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ಸೊ ಆಪ್ಷನ್ ಡಿ ಬಂತು. ಸೊ 5th ಕ್ವಶನ್. ನೆಕ್ಸ್ಟ್ 6th ಕ್ವಶನ್ ಬರೋಣ. ಸೊ 5th ಕ್ವಶನ್ 5/9. 6th ಕ್ವಶನ್, the probability of happening of an event is 0.5. the probability and that of the B is 0.3. A event ಆಗೋ ಚಾನ್ಸ್ 0.5 ಐತಿ, B event ಆಗೋ ಚಾನ್ಸ್ ಎಷ್ಟೈತಿ 0.3 ಐತಿ. if A and B are mutually exclusive events, then probability of neither A nor B, then probability of neither A nor B is. so simple ಐತಿ. probability of A 0.5, probability of B ಎಷ್ಟೈತಿ 0.3. so mutually exclusive event ಅಂದ್ರೆ probability of A intersection B will be equal to 0. so ಏನ್ ಕೇಳಾರ, neither A nor B, probability of neither A nor B. probability of neither A nor B ಅಂದ್ರೆ A bar intersection B bar. so A bar intersection B bar, it is equal to probability of A union B whole bar. so probability of A union B whole bar ಬೇಕಂದ್ರೆ ಏನು ಮಾಡ್ತೀರಿ, 1 minus probability of A union B. so A union B ಹೆಂಗೆ ಕಂಡಿದ್ರಿ, ಸಿಂಪಲ್. so A union B ಹೆಂಗೆ ಕಂಡಿದ್ರಿ, probability of A union B equal to probability of A plus probability of B minus probability of A intersection B. so probability of A plus probability of B ಮಾಡಿದ್ರೆ ಏನು ಬರುತ್ತೆ ನೋಡ್ರಿ, ಇಲ್ಲಿ 0.5 plus 0.3 ಎಷ್ಟು ಬಂತು, 0.8 ಬಂತು. so therefore 1 minus 0.8. so 1 minus 0.8 ಮಾಡಿದ್ರೆ ಆನ್ಸರ್ ಏನು ಬರುತ್ತೆ ನೋಡ್ರಿ, 0.2. so this is the answer. ಏನ್ರಿ, ಆಪ್ಷನ್ ಸಿ 0.2. ತಿಳಿತಾ, ಇದು ಈಸಿ ಐತಿ. ಸೊ ಸಿಂಪಲ್ ಐತಿ. probability of A union B whole bar ಅಂದ್ರೆ 1 minus probability of A union B. ಈ ಸಿಂಪಲ್ ಟಾಪಿಕ್ ಮ್ಯಾಗ ಐತಿ. ಆಮೇಲೆ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಇವೆಂಟ್ ಅಂದ್ರೆ ಗೊತ್ತಿರಬೇಕು, probability of A intersection B will be equal to null ಇರುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್. in a simultaneous throw of a pair of a dice, in a simultaneous throw of a pair of a dice ಹೇಳಾರ, the probability of getting a total more than 7. so getting a total more than 7 is ಅಂತ ಕೊಟ್ರ. ಸೊ ಸಿಂಪಲ್ ಐತಿ. ಸೊ 2 ಡೈ ರೋಲ್ ಮಾಡತ್ರ, ಒಂದು D1 ಇನ್ನೊಂದು ಏನು ಅನ್ಕೋರಿ D2 ಅನ್ಕೋರಿ. ಸೊ 1 2 3 4 5 6. ಸಿಮಿಲರ್ಲಿ ಡೈ 2 1 2 3 4 5 6. ಸೊ ದ ಸಮ್ ಶುಡ್ ಬಿ ಗ್ರೇಟರ್ ದನ್ 7. ಹಂಗೆ ಎಷ್ಟು ಚಾನ್ಸ್ ಅದಾವ ಅಂತ. ಸೊ ಪ್ರೊಬ್ಯಾಬಿಲಿಟಿ ಅಂದ್ರೆ ನಿಮಗೆ ಎಲ್ಲರಿಗೂ ಗೊತ್ತಿದ್ದಂಗ ಫೇವರೇಬಲ್ ಡಿವೈಡೆಡ್ ಬೈ ಟೋಟಲ್ ಔಟ್ಕಮ್ಸ್ ಬರ್ತಾವೆ. ಫೇವರೇಬಲ್ ಡಿವೈಡೆಡ್ ಬೈ ಟೋಟಲ್ ಔಟ್ಕಮ್ಸ್. ಸೊ 2 ಡೈನ ರೋಲ್ ಮಾಡಿದಾಗ ಏನು ಬರುತ್ತೆ, 36 ಔಟ್ಕಮ್ಸ್ ಬರ್ತಾವೆ. ಸೊ 2 ಡೈನ ರೋಲ್ ಮಾಡಿದಾಗ 36 ಔಟ್ಕಮ್ಸ್ ಬರ್ತಾವೆ. ಈಗ ಗೆಟಿಂಗ್ ಮೋರ್ ದ್ಯಾನ್ 7. ಸೊ ಗೆಟಿಂಗ್ ಮೋರ್ ದ್ಯಾನ್ 7 ಅಂದ್ರೆ ಏನೇನು ಬರುತ್ತೆ ನೋಡ್ರಿ. ಗೆಟಿಂಗ್ ಮೋರ್ ದ್ಯಾನ್ 7 ಅಂದ್ರೆ ಯಾವ್ಯಾವ ಬರ್ತಾವೆ, ಒಂದು 2 6 ಬರುತ್ತೆ. 2 6 ಬಂತು. ನೆಕ್ಸ್ಟ್ ಏನು ಬರುತ್ತೆ ನೋಡ್ರಿ, 2 6. ನೆಕ್ಸ್ಟ್ 2 6 ಬಂತು. ನೆಕ್ಸ್ಟ್ ಏನು ಬರುತ್ತೆ, 3 5 3 6 ಬರುತ್ತೆ. 2 6 ಮೋರ್ ದ್ಯಾನ್ 7 ಇರಲ್ಲ. 2 6
ನೆಕ್ಸ್ಟ್ 3 5 3 6 ಎಷ್ಟು ಅದು 3 ಅದು ನೆಕ್ಸ್ಟ್ 4 4 4 5 4 6 ಮತ್ತು 3 4 4 4 5 4 6 ಮತ್ತು 3 ಅದು 3 3 ಮತ್ತು 6 ಆಯ್ತು ನೆಕ್ಸ್ಟ್ 5 3 5 4 5 5 5 6 ಮತ್ತು ಎಷ್ಟು ಅದು ಮತ್ತು ಅದಕ್ಕೆ 4 ಆ್ಯಡ್ ಮಾಡಿರಿ ಮತ್ತು ಅದಕ್ಕೆ 4 ಆ್ಯಡ್ ಮಾಡಿದ್ರೆ 10 ಆಯ್ತು ಓಕೆ ಸೊ 5 3 5 4 5 5 5 6 ನೆಕ್ಸ್ಟ್ 6 2 6 3 6 4 6 5 6 6 ಮತ್ತು ಅದಕ್ಕೆ 5 ಆ್ಯಡ್ ಮಾಡಿರಿ ಎಷ್ಟು ಬಂತು 15 ಸೊ 15 ಡಿವೈಡೆಡ್ ಬೈ 36 ಸೊ 15 ಡಿವೈಡ್ ಬೈ 36 ಕ್ಯಾನ್ಸಲ್ ಮಾಡಿದ್ರಿ ಏನು ಬರುತ್ತೆ ನೋಡ್ರಿ 3 5s 3 12s ಸೊ 5 by 12 ಸೊ 5 by 12 is the correct answer. ಸೊ ಸಿಂಪಲ್ ಐತಿ. ಸೊ ಎರಡು ಡೈನ ರೋಲ್ ಮಾಡಿದಾಗ ಎರಡು ಸೇರಿದ್ರೆ ಸಮ್ 7ಕ್ಕಿಂತ ಜಾಸ್ತಿ ಬರ್ಬೇಕು, ಎರಡು ಸೇರಿದ್ರೆ ಸಮ್ 7ಕ್ಕಿಂತ ಜಾಸ್ತಿ ಬರ್ಬೇಕು. ಹಂಗೆ ಎಷ್ಟು ಚಾನ್ಸ್ ಐತಿ? ಸೊ ಅದು ಆನ್ಸರ್ ಏನು ಬರುತ್ತೆ? ಆನ್ಸರ್ ಆಕ್ಚುಲಿ 15 by 36 ಬರುತ್ತೆ. ಸೊ 15 by 36 ಕ್ಯಾನ್ಸಲ್ ಔಟ್ ಮಾಡಿದ್ರೆ ಏನು ಬರುತ್ತೆ? ಯು ವಿಲ್ ಗೆಟ್ 5 divided by 12. So 5 by 12 is the correct answer. Right? So 5 by 12 ಬಂತು. Okay. So 7th ಮುಗೀತು. Next 8th question. So 8th question is ನೋಡ್ರಿ, if A and B are mutually exclusive event, if A and B are mutually exclusive event, given that probability of A is 3 by 5 and probability of B is 1 by 5, then probability of A or B ಅಂತ ಹೇಳ್ಯಾರ. ಸೊ probability of A or B ಅಂದ್ರೆ simple probability of A union B. So if A and B are mutually exclusive event, then simple probability of A plus probability of B. ಯಾಕಂದ್ರೆ probability of A intersection B ಏನಿದೆ ನಲ್ ಐತಿ. ಸೊ ನಲ್ ಇದ್ರೆ ಏನು ಬರುತ್ತೆ ನೋಡ್ರಿ, ಇದು 3 by 5 plus 1 by 5, 3 by 5 plus 1 by 5 ಎಷ್ಟು ಬಂತು? ಇಟ್ ಈಸ್ 4 by 5. ಸೊ 4 by 5 ಅಂದ್ರೆ ಬೇರೆ ಏನೂ ಅಲ್ಲ, ಇಟ್ ಈಸ್ ನಥಿಂಗ್ ಬಟ್ 0.8. ಹೌದನಿಲ್ರಿ? ಸೊ ದಿಸ್ ಈಸ್ ದ ರಿಕ್ವೈರ್ಡ್ ಆನ್ಸರ್. ಸೊ ಆನ್ಸರ್ ಏನು ಬಂತು ಹಂಗಾರೆ? 0.8 ಬಂತು. ಕರೆಕ್ಟ್ರಿ. ಇದು ಪೇಂಟ್ ಮಾಡೋಕೆ ಮಜಾ ಬರುತ್ತೆ, ಸ್ವಲ್ಪ ಪೇಂಟ್ ಮಾಡೋದು. 0.8. ಸೊ ಆನ್ಸರ್ ಏನು ಬಂತು? 0.8. ಓಕೆ. ಸೊ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಎ. ಓಕೆ. ಸೊ 8ನೇ ಕ್ವಶನ್ ಮುಗಿತು. ನೆಕ್ಸ್ಟ್ 9th ಕ್ವಶನ್. ಸೊ 9th ಕ್ವಶನ್ ಐತೆ ನೋಡ್ರಿ, find the probability distribution given by x equal to xi 0 1 2. okay, 0 1 2 ಅಂತ ಕೊಟ್ರ pi ಅದರ probability distribution ಕೊಟ್ರ 25 by 16, 5 by 18, 1 by 36 ಕೊಟ್ಟು ಹೆಂಗೆ ಕೊಟ್ರ? ದ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಈಸ್ ಅಂತ ಕೊಟ್ರ. ಸ್ಟ್ಯಾಂಡರ್ಡ್ ಡಿವಿಯೇಷನ್ ಈಸ್ ಅಂತ ಕೊಟ್ರ. ಸೊ ಆಪ್ಷನ್ಸ್ 1 by 3, 1 by 3, root 5 by root 2, root 5 by 36, none of these ಅಂತ ಆಪ್ಷನ್ ಐತಿ. ಓಕೆ, ವಿಚ್ ವಾಸ್ ಆಸ್ಕ್ಡ್ ಇನ್ 2018. ಸೊ ಆಮೇಲೆ ಇವೇನು ಕ್ವಶನ್ ಡಿಸ್ಕಸ್ ಮಾಡತ್ತೀವಲ್ಲ ಎಲ್ಲ ಏನು which appeared in 2019, 18 and 17. ಸೊ ಈ ಟೈಪ್ ಕ್ವಶನ್ ಹೆಂಗೆ ಮಾಡ್ಬೇಕಂದ್ರೆ ಈಗ ಸಿಂಪಲ್ ಲಕ್ಷ ಕೊಡ್ರಿ. ಸ್ಟ್ಯಾಂಡರ್ಡ್ ಡಿವಿಯೇಷನ್ ಈಗ ಮೊದಲು ಫಾರ್ಮುಲಾ ಏನು ಬರ್ಕೊಂತೀರಿ? ಸ್ಟ್ಯಾಂಡರ್ಡ್ ಡಿವಿಯೇಷನ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪಿ ಮೈನಸ್ ಮ್ಯೂ ಸ್ಕ್ವೇರ್ ಅಂತ ಬರ್ಕೋಬೇಕು. ಮ್ಯೂ ಅಂದ್ರೆ ಏನು? ಮೀನ್. ಸೊ ಮೊದಲು ಎಕ್ಸ್ ಸ್ಕ್ವೇರ್ ಸಮೇಷನ್ ಆಫ್ ಎಕ್ಸ್ ಸ್ಕ್ವೇರ್ ಪಿ ಮೈನಸ್ ಸಮೇಷನ್ ಆಫ್ ಮ್ಯೂ ಸ್ಕ್ವೇರ್, ಇದು ಫಾರ್ಮುಲಾ ಇದೆ. ಹೌದಾ? ಸೊ ಮೊದಲು ಸಮೇಷನ್ ಆಫ್ ಮ್ಯೂ ಸ್ಕ್ವೇರ್ ಕಂಡಿಬೇಕು. ಸೊ ಸಮೇಷನ್ ಆಫ್ ಮ್ಯೂ ಸ್ಕ್ವೇರ್ ಅಂದ್ರೆ ಏನು? ಮೀನ್. ಮ್ಯೂ ಅಂದ್ರೆ ಏನು? ಮೀನ್ ಹೆಂಗೆ ಕಂಡಿತ್ರಿ? ಸೊ ಇದನ್ನ ಇಂಟು ಮಾಡ್ಬೇಕು. ಯಾವುದು? 0 into 25 by 16. ಓಕೆ. ನೆಕ್ಸ್ಟ್ ಇದನ್ನ ಇಂಟು ಮಾಡ್ರಿ. ಅದು 0 into 25 by 16. ನೆಕ್ಸ್ಟ್ 1 into 5 by 18 ಪ್ಲಸ್ 2 into 1 by 36 ಎಲ್ಲಾನು ಇಂಟು ಮಾಡಿ ಪ್ಲಸ್ ಮಾಡಬೇಕು. ಸೊ ಯಾವ್ದಾದ್ರು ನೋಡ್ರಿ, 0 into 25 by 16. ಸೊ 0 into 25 16 ಏನು ಬಂತು? 0 ಬಂತು. ಪ್ಲಸ್ 1 into 5 by 18. ಸೊ 1 into 5 by 18 ಪ್ಲಸ್ 2 into 1 by 36 ಪ್ಲಸ್ 2 into 1 by 36 ಮಾಡಿದ್ರೆ ಏನು ಬರುತ್ತೆ ನೋಡ್ರಿ? 5 by 18 ಪ್ಲಸ್ 2 by 36 ಬಂತು. ಈಸ್ ಈಕ್ವಲ್ ಟು ಏನು ಬಂತು? 5 by 18 ಪ್ಲಸ್ 2 by 36. ಸೊ 5 by 18 ಪ್ಲಸ್ 2 by 36 ಸಿಂಪ್ಲಿಫೈ ಮಾಡ್ರಿ. 18 2s ಬರುತ್ತೆ. ಸೊ 10 ಪ್ಲಸ್ 2 12 by 36 ಬರುತ್ತೆ. ಸೊ 12 by 36 ಬರುತ್ತೆ. ಹೌದಾ? ಸೊ 5 by 18 ಪ್ಲಸ್ 2 by 36 ನಾ ಹೇಳತ್ತಿದ್ದು ಯಾವ್ದಂದ್ರೆ ಇಲ್ಲಿತ್ತಲ್ಲ ಇದು 5 by 18 ಪ್ಲಸ್ 2 by 36. ಸೊ 5 by 18 ಪ್ಲಸ್ 2 by 36 ಸಿಂಪ್ಲಿಫೈ ಮಾಡಿದ್ರೆ ಯು ವಿಲ್ ಗೆಟ್ LCM ತೆಗಿರಿ. 18 2s 36. ಸೊ ಹಾಗಾದ್ರೆ 10 ಪ್ಲಸ್ 2 12, 12 by 36, 12 by 36 ಅಂದ್ರೆ ಬಂತು 1 by 3 ಬಂತು. ಸೊ ಮ್ಯೂ ಏನೈತಲ್ಲ 1 by 3 ಬಂತು. ಇದಿಷ್ಟು ತನಕ ಏನು ಕ್ಯಾಲ್ಕುಲೇಷನ್ ಮಾಡಿವಲ್ಲ, ದಿಸ್ ಈಸ್ ಏನ್ರಿ ಮ್ಯೂ. ಸೊ ಮ್ಯೂ ಎಷ್ಟು ಬಂತು? ಸೊ ಮ್ಯೂ 1 by 3 ಬಂತು.
ಓಕೆ. ಸೊ ಮ್ಯೂ 1/3 ಬಂತು. ಸೊ ಇದನ್ನ ಇಲ್ಲೇ 1/3 ಜಾಗ ಹಾಕ್ರಿ. ಇನ್ನು ಎಕ್ಸ್ ಸ್ಕ್ವೇರ್ ಇಂಟು ಪಿ. ಸೊ ಸಮೇಷನ್ ಆಫ್ ಎಕ್ಸ್ ಸ್ಕ್ವೇರ್ ಇಂಟು ಪಿ ಅಂದ್ರೆ ನೋಡ್ರಿ 0 ಸ್ಕ್ವೇರ್ ಇಂಟು 25/16. ಇದನ್ನ ಎಕ್ಸ್ ಅಂದ್ರೆ ಇದು, ಪಿ ಅಂದ್ರೆ ಇಲ್ಲಿ ಕೆಳಗಡೆ ಕೊಟ್ರ. ಸೊ ಸಮೇಷನ್ ಆಫ್ ಎಕ್ಸ್ ಸ್ಕ್ವೇರ್ ಇಂಟು ಪಿ ಮಾಡಿದ್ರೆ 0 ಸ್ಕ್ವೇರ್ ಇಂಟು 25/16 0ನ ಬರುತ್ತೆ. ನೆಕ್ಸ್ಟ್ 1 ಸ್ಕ್ವೇರ್ ಇಂಟು 5/18 5/18 ಬಂತು. ಆಮೇಲೆ ಲಾಸ್ಟಿಗೆ 2 ಸ್ಕ್ವೇರ್ ಅಂದ್ರೆ 4 ಇಂಟು 1/36 ಅಂದ್ರೆ 4/36 ಬಂತು. ಸೊ ಅಂದ್ರೆ ಏನ್ ಬಂತು 5/18 ಓಕೆ ಪ್ಲಸ್ 5/18 ಪ್ಲಸ್ 4/36 ಮೈನಸ್ ಸಮೇಷನ್ ಆಫ್ ಮ್ಯೂ ಸ್ಕ್ವೇರ್ ಮ್ಯೂ ಎಷ್ಟು ಬಂದೈತಿ 1/3. ಸೊ 1/3 ಸ್ಕ್ವೇರ್ ಮಾಡಿದ್ರೆ ಬಂತು 1/9 ಬಂತು. ಸೊ ಎಲ್ಲಾನು ಸೇರಿ ಸಿಂಪ್ಲಿಫೈ ಮಾಡ್ರಿ. 5/18 ಪ್ಲಸ್ 4/36. ಸೊ 18 2s LCM ಬಂತು, ಹೌದಾ. ಸೊ 18 2s ಅಂದ್ರೆ 36, ಹೌದು. ಸೊ 36 18 2s 9 4s ಬರುತ್ತಿದೆ, ಹೌದಾ ಇಲ್ರಿ. ಸೊ 18 2s ಅಂದ್ರೆ 5 2s 10 10 ಪ್ಲಸ್ 4 14 14/36 ಬಂತು. ಸೊ 14/36 ಮೈನಸ್ 1/9. ಸೊ 14/36 ಮೈನಸ್ 1/9 ಮಾಡಿದ್ರೆ 9 4s 36. 14 ಮೈನಸ್ 4 ಬರುತ್ತೆ. ಸೊ 14 ಮೈನಸ್ 4 ಅಂದ್ರೆ ಎಷ್ಟು ಬಂತು ನೋಡ್ರಿ 10. ಓಕೆ, LCM ತೆಗಿರಿ. LCM 36 ಮತ್ತು 9 LCM ತೆಗೆದ್ರೆ ಏನು ಬರುತ್ತೆ 36 ಬರುತ್ತೆ. ಸೊ 9 4s 36. 14 minus 4 is 10. 10/36. ಸೊ 10/36 ನ ಕ್ಯಾನ್ಸಲ್ ಔಟ್ ಮಾಡ್ರಿ. ಸೊ 10/36 ನ ಕ್ಯಾನ್ಸಲ್ ಔಟ್ ಮಾಡಿದ್ರೆ ಏನು ಬರುತ್ತೆ ನೋಡ್ರಿ 2 5s 2 18s ಅಂದ್ರೆ ಆನ್ಸರ್ ಏನು ಬಂತು ನಿಮ್ಗೆ 5/18 ಬಂತು. ಸೊ ಕ್ಯಾನ್ಸಲ್ ಮಾಡಿದ್ಮೇಲೆ ಫೈನಲ್ ಆನ್ಸರ್ ಏನು ಬಂತು 5/18 ಬಂತು. ಸೊ ಅದ್ರ 5/18 ಎಲ್ಲರ ಆಪ್ಷನ್ಸ್ ಕೊಟ್ರ. ಸೊ ಆಪ್ಷನ್ಸ್ ಎಲ್ಲ ಹಿಂಗದವು 1/3 1/3 5 √5 √2 √5 √36 ಹಿಂಗೈತಿ. ಸೊ ಆನ್ಸರ್ ಎಲ್ಲ ರೂಟ್ ಹೋಗ್ಬಿಡೋದು. ಅದು ನಿಮ್ಗೆ ಆನ್ಸರ್ ಏನು ಬಂದೈತಿ 5/18 ಬಂದೈತಿ. ಸೊ ಚಿಂತಿಲ್ಲ, 5/18 ಕ್ಯಾನ್ ಆಲ್ಸೋ ಬಿ ರಿಟರ್ನ್ ಆಸ್. ಸೊ ನಿಮಗೆ ಬಂದಿದ್ದು ಸಮೇಷನ್ ಸಿಗ್ಮಾ ಸ್ಕ್ವೇರ್. ಇದು ನಿಮಗೇನು ಬಂದಿದ್ದಲ್ಲ ದಟ್ ಈಸ್ ಏನ್ರಿ ಸಿಗ್ಮಾ ಸ್ಕ್ವೇರ್. ಅವ್ರು ಹೆಂಗೆ ಕೇಳಾರ ಸಿಗ್ಮಾ ಕೇಳಾರ. ಸೊ ನಿಮಗೇನು ಬಂತಲ್ಲ ಸಮೇಷನ್ ಸ್ಕ್ವೇರ್ ಈಕ್ವಲ್ ಟು 5/18 ಬಂದೈತಿ, ಹೌದಾ. ಸೊ ಆದ್ರೆ ಹಾಗಾಗಿ ಏನು ಮಾಡ್ತೀರಿ ಸ್ಕ್ವೇರ್ ರೂಟ್ ತೊಗೊಂತೀರಿ. ಸೊ ಸಿಗ್ಮಾ ಬೇಕಂದ್ರೆ ಏನು ಮಾಡ್ತೀರಿ, ಸಿಗ್ಮಾ ಬೇಕಂದ್ರೆ ಸ್ಕ್ವೇರ್ ರೂಟ್ ತಗೋರಿ. ಸೊ ಸ್ಕ್ವೇರ್ ರೂಟ್ ತೊಗೊಂಡ್ರೆ ಏನಾಗುತ್ತೆ ನೋಡ್ರಿ. ಸೊ ಸ್ಕ್ವೇರ್ ರೂಟ್ ತಗೊಂಡ್ರೆ √5 ಡಿವೈಡೆಡ್ ಬೈ √18. √18 ತೆಗೆದ್ರೆ ಏನು ಬರುತ್ತೆ 3√2 ಬರುತ್ತೆ. ಅಂದ್ರೆ ಏನು ಬಂತು √5 ಡಿವೈಡೆಡ್ ಬೈ 3√2 ಬಂತು. ಸೊ √5 ಡಿವೈಡೆಡ್ ಬೈ 3√2 ಬಂತು. ಆಪ್ಷನ್ ಐತೆ ಇದು √5 ಡಿವೈಡೆಡ್ ಬೈ 3√2 ಆಪ್ಷನ್ ಐತೆ ನೋಡ್ರಿ. ಯಾಕಂದ್ರೆ ಸಿಗ್ಮಾ ಸ್ಕ್ವೇರ್ ಎಷ್ಟು ಬರುತ್ತೆ 5/18 ಬರುತ್ತೆ. ಸೊ ಸಿಗ್ಮಾ ಸ್ಕ್ವೇರ್ 5/18 ಬರುತ್ತೆ. ಅದನ್ನ ಸ್ಕ್ವೇರ್ ರೂಟ್ ತಗೊಂಡ್ರೆ ಏನು ಬರುತ್ತೆ √5 ಡಿವೈಡೆಡ್ ಬೈ 3√2 ಬರುತ್ತೆ. ಸೊ ಹಂಗಾರ ಕರೆಕ್ಟ್ ಆಪ್ಷನ್ ಯಾವುದು ಅಂತಂದ್ರೆ ಸೊ ಕರೆಕ್ಟ್ ಆಪ್ಷನ್ ಈಸ್ ಇಲ್ಲೈತಲ್ಲ ಆಪ್ಷನ್ ಬಿ. ಸೊ ಆಪ್ಷನ್ ಬಿ ಏನೈತಲ್ಲ ಆಪ್ಷನ್ ಬಿ √5 divided by 3√2. This is the correct option. Option B is the correct option. That is the √5 divided by 3√2. Idea bantido. Okay. So this is question number 9. So let us move to question number 10. So question number 10 is a bag contains 17 tickets from 1 to 17. If 2 tickets are picked at random, one after the other without replacement, then find the probability of getting both even numbers. ಎರಡು even number ಬರ್ಬೇಕಂತ ಹೇಳ್ಯಾರ. If a bag contains 17 tickets numbered from 1 to 17. So totally 1 ರಿಂದ 17 ನಂಬರ್ ಅದಾವ. So 1 2 3 4 so on up to 17. Totally 17 numbers ಅದಾವ. If 2 tickets are picked at random, one after the other without replacement, find the probability of getting both even numbers. So 17 ನಂಬರ್ ಒಳಗಡೆ ನೀವು ಎಣಿಸಿದ್ರಿ ಅಂದ್ರೆ 8 ಈವನ್ ನಂಬರ್ ಬರ್ತಾವ. ಓಕೆ, 9 ಆಡ್ ನಂಬರ್ ಬರ್ತಾವ ಅನ್ಕೊಂಡೆ. ಸೊ 2 4 6 ಯಾವ್ಯಾವ ಬರ್ತಾವ ನೋಡ್ರಿ ಈವನ್ ನಂಬರ್ 2 4 6 8 10 12 14 16. ಓಕೆ, ಮುಗೀತು. 8 ಈವನ್ ನಂಬರ್ ಬರ್ತಾವ, 9 ಏನು ಬರ್ತಾವ ಆಡ್ ನಂಬರ್ ಬರ್ತಾವ. ಸೊ ಅವ್ರು ಏನು ಹೇಳತ್ತಾರ, there are totally out of 17 8 even numbers and 9 odd numbers. 8 even numbers and 9 odd numbers. ಇವ್ರು ಹೇಳ್ತಾರ
ಅವ್ರು ಹೇಳತ್ತಿದ್ದೇನಂದ್ರೆ ಈಗ 2 ಟಿಕೆಟ್ಸ್ ಆರ್ ಪಿಕ್ಡ್ ಅಟ್ ರ್ಯಾಂಡಮ್ ಒನ್ ಆಫ್ಟರ್ ದ ಅದರ್ ವಿದೌಟ್ ರಿಪ್ಲೇಸ್ಮೆಂಟ್. ಸೊ ಈ 2 ಟಿಕೆಟ್ ನ ಪಿಕ್ ಮಾಡ್ತಾರೆ. ಸೊ ಫಸ್ಟ್ ಟಿಕೆಟ್ ಸೆಕೆಂಡ್ ಟಿಕೆಟ್ ಒನ್ ಆಫ್ಟರ್ ದ ಅದರ್ ದೇ ಪಿಕ್ 2 ಟಿಕೆಟ್ಸ್ ಒನ್ ಆಫ್ಟರ್ ದ ಅದರ್ ದ್ಯಾಟ್ ಟು ವಿದೌಟ್ ರಿಪ್ಲೇಸ್ಮೆಂಟ್. Then find the probability of getting both even numbers. Then find the probability of getting both even numbers. ಎರಡು even number ಬರೋ ಚಾನ್ಸ್ ಎಷ್ಟು? ಈಗ ನೋಡ್ರಿ, ಫಸ್ಟ್ ಟಿಕೆಟ್ ಇದು ಸೆಕೆಂಡ್ ಟಿಕೆಟ್. ಸೊ ಫಸ್ಟ್ ಟಿಕೆಟ್ ನ ಪಿಕ್ ಮಾಡಿದಾಗ ಅವ್ರ ಇರೋ ಚಾನ್ಸ್ 8/17. ಯಾಕಂದ್ರೆ ಟೋಟಲ್ 17 ಅದಾವ, ಅದರೊಳಗಡೆ 8 ಇವನ್ ಅದಾವ. ಸೊ ಟೋಟಲ್ 17 ಅದಾವ, ಅದರೊಳಗಡೆ 8 ಇವನ್ ಅದಾವ. ಸೊ 8/17 ಫಸ್ಟ್ ಟೈಮ್. ಸೊ ಸೆಕೆಂಡ್ ಟೈಮ್ ಏನಾಗತ್ತಂದ್ರ ಅವರು ರಿಪ್ಲೇಸ್ ಮಾಡಂಗಿಲ್ಲ ಅಂದ್ರೆ 17 ಒಳಗಡೆ ಒಂದು ಕಡಿಮೆ ಆಯ್ತು. ಎಷ್ಟು ಆಯ್ತು? 16 ಆಯ್ತು. ಸೊ 16 ಆಯ್ತು. ಆಮೇಲೆ ಒಂದು ಆಲ್ರೆಡಿ ಒಂದು ಇವನ್ ನಂಬರ್ ನೀವು ಒಂದು ಬಂದ್ಬಿಟ್ಟಿರುತ್ತೆ. ಆಲ್ರೆಡಿ 8 ಇವನ್ ನಂಬರ್ ಅದಾವ, ಅದ್ರೊಳಗಡೆ ಆಲ್ರೆಡಿ ಒಂದು ಇವನ್ ನಂಬರ್ ಬಂದ್ಬಿಟ್ಟಿರುತ್ತೆ. ಅಂದ್ರೆ ಒಂದು ಕಡಿಮೆ ಆಗುತ್ತೆ. ಎಷ್ಟಾಗುತ್ತೆ? 7 ಬರುತ್ತೆ. ಸೊ ಅದಕ್ಕೆ ಏನ್ ಬರ್ತದೆ? 7/16 ಬರುತ್ತೆ. ಸೊ ಆನ್ಸರ್ ಏನ್ ಹಂಗಾರ? ಆನ್ಸರ್ ಸಿಂಪಲ್ 8/16 ಇಂಟು 7/16. ಸೊ 8/17 ಇಂಟು 7/16. ಸೊ ಏನ್ ಮಾಡ್ತೀರಿ? 8 1s 8 2s ಕ್ಯಾನ್ಸಲ್ ಮಾಡ್ರಿ. 8 1s 8 2s ಕ್ಯಾನ್ಸಲ್ ಮಾಡಿದ್ರೆ ಏನ್ ಬರುತ್ತೆ? 7/34 ಬರುತ್ತೆ. 7/34. 7/34. ಸೊ 7/34 ಆನ್ಸರ್ ಆಪ್ಷನ್ ಐತಾ? ಐತಿ. ಸೊ ಕರೆಕ್ಟ್ ಆಪ್ಷನ್ ಈಸ್ 7/34. ತಿಳಿತಾ ಇದು? ಎಸ್. ಓಕೆ, 7/34. ನೆಕ್ಸ್ಟ್ ಕ್ವಶನ್. ಹಂಗಾರೆ ಲಾಸ್ಟ್ ಕ್ವಶನ್ ಆನ್ಸರ್ ಗೊತ್ತಲ್ರಿ? ಲಾಸ್ಟ್ ಕ್ವಶನ್ ಆನ್ಸರ್ ಎಷ್ಟು? 7/34. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಹೋಗೋಣ. ಸೊ ನೆಕ್ಸ್ಟ್ ಕ್ವಶನ್ ಏನೈತೆ ನೋಡ್ರಿ. A flashlight has 10 batteries out of which 4 are dead. A flashlight has 10 batteries out of which 4 are dead. If 3 batteries are picked at random, that too without replacement. If 3 batteries are picked at random, that too without replacement, what is the probability of getting all 3 dead? Question ಏನು ಹೇಳ್ಯಾರ ನೋಡ್ರಿ, ಲಾಸ್ಟ್ ಇಂಪಾರ್ಟೆಂಟ್. ವಾಟ್ ಈಸ್ ದ ಪ್ರೊಬಾಬಿಲಿಟಿ ಆಫ್ ಗೆಟಿಂಗ್ ಆಲ್ 3 ಡೆಡ್? ಎಲ್ಲಾನು ಡೆಡ್ ಬರೋ ಚಾನ್ಸ್ ಏನು? 10 ಬ್ಯಾಟ್ರೀಸ್ ಅದಾವು, ಔಟ್ ಆಫ್ ವಿಚ್ 4 ಆರ್ ಡೆಡ್ ಅಂಡ್ 3 ಬ್ಯಾಟ್ರೀಸ್ ಆರ್ ಪಿಕ್ಡ್ ಅಟ್ ರ್ಯಾಂಡಮ್ ಅಂತ ಕೊಟ್ರ. ಆಮೇಲೆ ಇದು ಒಂದು ಇಂಪಾರ್ಟೆಂಟ್, ಏನು? ವಿದೌಟ್ ರಿಪ್ಲೇಸ್ಮೆಂಟ್ ಅಂತ ಹೇಳ್ಯಾರ. ಸೊ ವಿದೌಟ್ ರಿಪ್ಲೇಸ್ಮೆಂಟ್ ಅಂದ್ರೆ ಹೊಳ್ಳೆ ಅದನ್ನ ಹಾಕಂಗಿಲ್ಲ. ಸೊ ದಿಸ್ ವಾಸ್ ಆಲ್ಸೋ ಆಸ್ಕ್ಡ್ ಇನ್ 2018. A flashlight has 10 batteries out of which 4 are dead ಅಂತ ಹೇಳ್ಯಾರ. ಹೌದಾ? ಸೊ ನೋಡ್ರಿ, 10 batteries out of which 4 are dead. If 3 batteries are picked at random, what is the probability of getting all 3 dead ಅಂತ ಹೇಳ್ಯಾರ. ಸೊ ಟೋಟಲಿ 3 ಬ್ಯಾಟ್ರೀಸ್ ನ ತೆಗಿತಾರೆ. ಒಂದನೇದು, ಎರಡನೇದು, ಮೂರನೇದು. ಸೊ ಫಸ್ಟ್ ಬ್ಯಾಟ್ರಿ, ಸೆಕೆಂಡ್ ಬ್ಯಾಟ್ರಿ, ಥರ್ಡ್ ಬ್ಯಾಟ್ರಿ. ಸೊ ಫಸ್ಟ್ ಬ್ಯಾಟ್ರಿ ಡೆಡ್ ಬರೋ ಚಾನ್ಸ್ ಎಷ್ಟೈತಿ? 4/10. ಯಾಕಂದ್ರೆ 4 ಡಿಫೆಕ್ಟಿವ್ ಅದಾವ, ಅಂದ್ರೆ 4 ಡೆಡ್ ಅದಾವ. ಸೊ ಈಗ ಸಪೋಸ್ 10 ಒಳಗಡೆ ಒಂದೇ ಡಿಫೆಕ್ಟಿವ್ ಅಂತ, ಎರಡನೇದು ಡಿಫೆಕ್ಟಿವ್ ಬರ್ಬೇಕು, ಮೂರನೇದು ಡಿಫೆಕ್ಟಿವ್ ಬರ್ಬೇಕು ಅಂತ ಹೇಳ್ತಾರೆ. ಅಂದ್ರೆ 3 ಡೆಡ್ ಬರ್ಬೇಕು, 3 ಡೆಡ್ ಬರ್ಬೇಕು ಅಂತ ಹೇಳ್ತಾರೆ. 3 ಡೆಡ್ ಬರ್ಬೇಕಂದ್ರೆ ಈಗ ಒಂದೇ ಆಲ್ರೆಡಿ ಡೆಡ್ ಬಂತು. ಸೊ ಫಸ್ಟ್ ಡೆಡ್ ಬರೋ ಚಾನ್ಸ್ ಎಷ್ಟೈತಿ? 4/10. ಸೊ ಸೆಕೆಂಡ್ ಡೆಡ್ ಬರೋ ಚಾನ್ಸ್ ಎಷ್ಟೈತಿ ಅಂದ್ರೆ, ಸೊ ಇಲ್ಲಿ 10 ಇದ್ದು ಒಂದು ಕಡಿಮೆ ಆಗುತ್ತೆ. ಎಷ್ಟಾಗುತ್ತೆ? 9 ಆಗುತ್ತೆ. ಯಾಕಂದ್ರೆ ಒಂದು ಆಲ್ರೆಡಿ ಕಡಿಮೆ, ಒಂದು ವಿದೌಟ್ ರಿಪ್ಲೇಸ್ಮೆಂಟ್ ಅಂತ ಹೇಳಾರ. ಅಂದ್ರೆ ಹೊಳ್ಳಿ ಇಡಂಗಿಲ್ಲ. ಸೊ ಹೊಳ್ಳಿ ಇಡಂಗಿಲ್ಲ ಅಂದ್ರೆ ಏನಾಯ್ತು? 10 ಒಳಗಡೆ ಒಂದು ಕಡಿಮೆ ಆಗುತ್ತೆ. ಎಷ್ಟು ಬಂತು? 9 ಬಂತು. ಸೊ 4 ಒಳಗಡೆ ಒಂದು ಕಡಿಮೆ ಆಗುತ್ತೆ. ಎಷ್ಟಾಯ್ತು? 3 ಬಂತು. ಸಿಮಿಲರ್ಲಿ ನೆಕ್ಸ್ಟ್ ಥರ್ಡ್ ಟೈಮು ಡೆಡ್ ಬರ್ಬೇಕು. ಥರ್ಡ್ ಟೈಮ್ ಡೆಡ್ ಬರ್ಬೇಕಂದ್ರೆ ಮತ್ತೆ 9 ಬರಂಗಿಲ್ಲ, ಒಂದು ಕಡಿಮೆ ಆಗುತ್ತೆ. ಎಷ್ಟಾಯ್ತು? 8 ಆಯ್ತು. ಸೊ 3 ಇದೇನಾಯ್ತು? 2 ಆಯ್ತು. ಸೊ ಅಂದ್ರೆ ಏನಾಯ್ತು? 4 × 3 × 2 ಡಿವೈಡ್ ಬೈ 10 × 9 × 8. ಸೊ ಯಾವ ಕ್ಯಾನ್ಸಲ್ ಆಗುತ್ತೆ? ಕ್ಯಾನ್ಸಲ್ ಮಾಡ್ರಿ. 3 1s 3 3s. ನೆಕ್ಸ್ಟ್ 4 1s 4 2s 2 2 ಏನಾಯ್ತು? ಕ್ಯಾನ್ಸಲ್ ಆಯ್ತು. ಹೌದಾ? ಸೊ ಏನ್ ಬಂತು? 1/30 ಬಂತು ಆನ್ಸರ್. 1/30. ಸೊ 2 2 ಕ್ಯಾನ್ಸಲ್ ಆಯ್ತು. 3 1s 3 3s. ಹೌದಾ? 4 1s 4 2s ಕ್ಯಾನ್ಸಲ್ ಆಯ್ತು. ಸೊ 1/30 ಇಸ್ ದ ಕರೆಕ್ಟ್ ಆನ್ಸರ್. ಸೊ ಹಂಗಾರ ಆನ್ಸರ್ ಏನ್ ಬರುತ್ತೆ? 1/30. ಆಪ್ಷನ್ ಎ. ತಿಳಿತಾ ಇದು? ನೆಕ್ಸ್ಟ್ ಕ್ವಶನ್ ನಂಬರ್ 12. A box has 100 bulbs out of which 10 are defective. A box has 100 bulbs out of which 10 are defective. The probability that out of sample of 5 pens are drawn one after the other with replacement, at most one is defective. Question ಏನು ಹೇಳ್ಯಾರ ನೋಡ್ರಿ, question at most one is defective. So at most one is defective ಅಂದ್ರೆ ಮ್ಯಾಕ್ಸಿಮಮ್ ಒಂದೇ ಡಿಫೆಕ್ಟಿವ್ ಇರಬೇಕು. ಮ್ಯಾಕ್ಸಿಮಮ್ ಒಂದೇ ಡಿಫೆಕ್ಟಿವ್ ಇರಬೇಕಂದ್ರೆ ಎರಡು ಚಾನ್ಸ್ ಅದಾವ. ಒಂದು ಪ್ರೊಬಾಬಿಲಿಟಿ ಆಫ್ x = 0, ಒಂದು ಪ್ರೊಬಾಬಿಲಿಟಿ ಆಫ್ x = 0, ಇನ್ನೊಂದೇನ್ರಿ ಪ್ರೊಬಾಬಿಲಿಟಿ ಆಫ್ x = 1. ಸೊ ಎರಡು ಚಾನ್ಸ್ ಅದಾವ. ಸೊ ಪ್ರೊಬಾಬಿಲಿಟಿ ಆಫ್ x = 0 ನೀವು ಮಾಡಿದ್ರಿ ಅಂತಂದ್ರೆ ಪ್ರೊಬಾಬಿಲಿಟಿ ಆಫ್ x = 0 ಇದನ್ನ ಹೆಂಗ್ ಮಾಡ್ತೀರಿ? ಸಿಂಪಲ್, ಟೋಟಲಿ n = 5 ಐತಿ. ಓಕೆ, 5C0
5C0 ಒಂದು ಡಿಫೆಕ್ಟಿವ್ ಬರಬಾರದು, ಒಂದು ಡಿಫೆಕ್ಟಿವ್ ಬರಬಾರ್ದು ಅಂದ್ರೆ ಸಕ್ಸಸ್ 0 ಬರುತ್ತೆ. ಓಕೆ, ಸೊ 5C0 ಬಂತಾಯ್ತು. ಸೊ 5C0 100 ಬಲ್ಬ್ಸ್ ಒಳಗಡೆ 10 ಆರ್ ಡಿಫೆಕ್ಟಿವ್, 100 ಬಲ್ಬ್ಸ್ ಒಳಗಡೆ 10 ಆರ್ ಡಿಫೆಕ್ಟಿವ್ ಅಂದ್ರೆ ಇದ್ರ ಅರ್ಥ ಏನಂದ್ರೆ 1/10 ಫೇಲ್ಯೂರ್ ಆಗೋ ಚಾನ್ಸ್. ಸಕ್ಸಸ್ ಆಗೋ ಚಾನ್ಸ್ ಎಷ್ಟೈತಿ? ಸಕ್ಸಸ್ ಚಾನ್ಸ್ 1/10. ಸೊ ಫೇಲ್ಯೂರ್ ಚಾನ್ಸ್ ಏನ್ ಬರುತ್ತೆ? 9/10 ಬಂತು. ಸೊ ಅಂದಾಗ ಏನ್ ಬಂತು? 5C0 9/10 ಹೋಲ್ ರೇಸ್ ಟು 5. ಸೊ 1/10 ರೇಸ್ ಟು 0 ಪ್ಲಸ್ ಇಲ್ಲಿ ಏನ್ ಬಂತು ನೋಡ್ರಿ ನೆಕ್ಸ್ಟ್ 5C1 9/10 ಹೋಲ್ ರೇಸ್ ಟು 4 1/10 ಹೋಲ್ ರೇಸ್ ಟು 1 ಬಂತು. ಸೊ ಇದನ್ನು ಸಿಂಪ್ಲಿಫೈ ಮಾಡೋದ ಬೇಡ, ಹಂಗ ನಿಮ್ಗೆ ಆನ್ಸರ್ ಗೊತ್ತಾಗ್ಬಿಡುತ್ತೆ. ಸೊ 5C0 ಅಂದ್ರೆ ಏನ್ ಬಂತು? 1 ಬಂತು. 1/10 ಹೋಲ್ ರೇಸ್ ಟು 0 ಅಂದ್ರೆ ಏನ್ ಬಂತು? 1. ಸೊ 1 ಇಂಟು 9/10 ಹೋಲ್ ರೇಸ್ ಟು 5 ಅಂದ್ರೆ ಏನ್ ಬಂತು? 9/10 ಹೋಲ್ ರೇಸ್ ಟು 5 ಅಂತ ಬರುತ್ತೆ. 9/10 ಹೋಲ್ ರೇಸ್ ಟು 5 ಅಂತ ಬಂದು ಪ್ಲಸ್ ಸಮಥಿಂಗ್ ಬರ್ತಾನಿಲ್ರಿ. ಸೊ 9/10 ಹೋಲ್ ರೇಸ್ ಟು 5 ಪ್ಲಸ್ ಸಮಥಿಂಗ್ ಅಂದ್ರೆ 2 ಟರ್ಮ್ ಬರ್ತಾವ. ಸೊ 2 ಟರ್ಮ್ ಇರೋ ಆಪ್ಷನ್ ಯಾವ್ದು ನೋಡ್ರಿ? ಸೊ ಸಿಂಪಲ್ 2 ಟರ್ಮ್ ಇರೋ ಆಪ್ಷನ್ ಒಂದು ಆಪ್ಷನ್ ಯಾವ್ದು? ಆಪ್ಷನ್ ಸಿ ಅಷ್ಟೇ ಐತಿ. ಸೊ ಆಪ್ಷನ್ ಸಿ ಒಳಗಡೆ ಅಷ್ಟೇ 2 ಟರ್ಮ್ಸ್ ಅದಾವ. ಹಿಂಗಾಗಿ ಉಳಿಕೆದ ಕ್ಯಾಲ್ಕುಲೇಷನ್ ಮಾಡೋ ಅವಶ್ಯಕತೆ ಇಲ್ಲ. ಡೈರೆಕ್ಟ್ ಇಷ್ಟರ ಮ್ಯಾಗ ನೀವೇನ್ ಮಾಡ್ಬಿಡುವುದು? ಯು ಕ್ಯಾನ್ ಮಾರ್ಕ್ ಆಪ್ಷನ್ ಸಿ. ಸೊ ಈಸಿ ಐತಿದು. ಎಸ್. ಸೊ ನೆಕ್ಸ್ಟ್ ಕ್ವಶನ್ ಸ್ವಲ್ಪ ಟೈಪಿಂಗ್ ಮಿಸ್ಟೇಕ್ ಆಗಿತ್ತು. Two events A and B are independent. Two events A and B are independent if ಅಂತ ನಾ ಕಂಡೀಷನ್ ಕೊಟ್ರ. ಸೊ ಇದು ಡೈರೆಕ್ಟ್ ಕ್ವಶನ್ ಐತಿ, NCERT ಬುಕ್ ಒಳಗಡೆ ಐತಿ. ಆಪ್ಷನ್ ಏನಂದ್ರೆ ಪ್ರೊಬಾಬಿಲಿಟಿ ಆಫ್ A' ಇಂಟರ್ಸೆಕ್ಷನ್ B' ಈಕ್ವಲ್ ಟು 1 ಮೈನಸ್ ಪ್ರೊಬಾಬಿಲಿಟಿ ಆಫ್ A ಇಂಟು 1 ಮೈನಸ್ ಪ್ರೊಬಾಬಿಲಿಟಿ ಆಫ್ B. ಇದು NCERT ಆಬ್ಜೆಕ್ಟಿವ್ ಕ್ವಶನ್, ಟೆಕ್ಸ್ಟ್ ಬುಕ್ ಒಳಗಡೆ ಕ್ವಶನ್ ಐತಿ. Two events A and B are independent if probability of A' intersection B' equal to 1 minus probability of A into 1 minus probability of B. This is option B. Very simple ಐತಿ, ಟೆಕ್ಸ್ಟ್ ಬುಕ್ ಒಳಗಿನ ಕ್ವಶನ್. ಓಕೆ, so we'll move on to next question. So next question ಐತಿ ನೋಡ್ರಿ. The probability distribution of x given by x ಕೊಟ್ರ, probability of x ಕೊಟ್ರ 0 3 k 2k 2k ಅಂತ ಕೊಟ್ರ. ಕೊಟ್ಟು ಏನ್ ಕೊಡಾರ? the value of k, find the value of k ಅಂತ ಹೇಳ್ಯಾರ. ಸೊ ವ್ಯಾಲ್ಯೂ ಆಫ್ ಕೆ ಅಂದ್ರೆ ಏನ್ ಮಾಡ್ತೀರಿ? ಸೊ ಇದನ್ನೆಲ್ಲಾನು ಏನ್ ಮಾಡ್ರಿ? ಅಡಿಷನ್ ಮಾಡ್ಬಿಡ್ರಿ. ಇದನ್ನೆಲ್ಲಾನು ಅಡಿಷನ್ ಮಾಡಿದ್ರೆ ಏನ್ ಬರುತ್ತೆ ನೋಡ್ರಿ? ಸೊ 0.3 ಪ್ಲಸ್ ಕೆ ಪ್ಲಸ್ 2k ಪ್ಲಸ್ 2k ಅಂದ್ರೆ ಏನ್ ಬರುತ್ತೆ? 5k ಬಂತು. ಸೊ ಇದೆಲ್ಲಾನು ಸೇರಿ ಏನ್ ತೊಂದ್ರಿ? ಇದೆಲ್ಲ ಸೇರಿ ಈಕ್ವಲ್ ಟು ಏನ್ ತಗೋಬೇಕು? 1 ತಗೋಬೇಕು. ಸೊ ಇದೆಲ್ಲ ಸೇರಿ ಈಕ್ವಲ್ ಟು 1 ತೋರಿ. 0.3 ಪ್ಲಸ್ k ಪ್ಲಸ್ 2k ಪ್ಲಸ್ 2k ಈಕ್ವಲ್ ಟು 1 ಅಂದ್ರೆ 0.3 ಪ್ಲಸ್ 5k ಈಕ್ವಲ್ ಟು 1 ಬಂತು. ಸೊ 5k ಈಕ್ವಲ್ ಟು ಏನ್ ಬರುತ್ತೆ? 1 ಮೈನಸ್ 0.3. ಸೊ 1 ಮೈನಸ್ 0.3 ಅಂದ್ರೆ ಏನ್ ಬರುತ್ತೆ? 0.7 ಬಂತು. ಕರೆಕ್ಟಾ? ಸೊ 5k ಈಕ್ವಲ್ ಟು ಏನ್ ಬಂತು? 0.7. ಸೊ k ಈಕ್ವಲ್ ಟು ಏನ್ ಮಾಡ್ತೀರಿ ನೋಡ್ರಿ? k ಈಕ್ವಲ್ ಟು 0.7 ಡಿವೈಡೆಡ್ ಬೈ 5. ಸೊ k ಈಕ್ವಲ್ ಟು 0.7 ಡಿವೈಡ್ ಬೈ 5. ಸೊ 0.7 ಡಿವೈಡ್ ಬೈ 5 ಅಂದ್ರೆ ಏನ್ ಬಂತು? 0.14. 14/70. ಕರೆಕ್ಟಾ? k ಈಕ್ವಲ್ ಟು 0.14. ಹಂಗಾರ ಕರೆಕ್ಟ್ ಆಪ್ಷನ್ ಏನ್ ಬಂತು? k ಈಕ್ವಲ್ ಟು 0.14. ಹಂಗಾರ ಎಷ್ಟನೇ ಆಪ್ಷನ್ ಬರುತ್ತೆ? ಆಪ್ಷನ್ ಎ. ಸೊ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ತಿಳಿತಾ ಇದು? So all these questions, these are the appeared questions in 2018, 19 and 17. ಸೊ ಆಮೇಲೆ ಈ ಕ್ವಶನ್ಸ್ ತಿಳಿಬೇಕಂದ್ರೆ ಒಂದು ಸ್ವಲ್ಪ ಬೇಸಿಕ್ಸ್ ಥಿಯರಿ ನಿಮ್ಗೆ ಗೊತ್ತಿರ್ಬೇಕು. ಏನೋ ಗೊತ್ತಿಲ್ಲ ಅಂದ್ರೆ ಏನು ಮಾಡಕ್ ಬರಂಗಿಲ್ಲ. ಸೊ ಅದಕ್ಕೆ ಸ್ವಲ್ಪ ಥಿಯರಿ ಓದ್ಕೊಂಡು ಈ ಕ್ವಶನ್ಸ್ ಇನ್ನೊಮ್ಮೆ ಸಾಲ್ವ್ ಮಾಡ್ರಿ, ಗೊತ್ತಾಗುತ್ತೆ. ಆಮೇಲೆ ಇದೇ ಸೇಮ್ ಪ್ಯಾಟರ್ನ್ ಒಳಗಡೆ ಈ ವರ್ಷನೂ ಕ್ವಶನ್ಸ್ ಬರ್ತಾವೆ, ಜಾಸ್ತಿ ಏನು ಚೇಂಜ್ ಬರಂಗಿಲ್ಲ. ಸೊ ಫೋಕಸ್ ಮಾಡಿ ಸ್ವಲ್ಪ ಕರೆಕ್ಟಾಗಿ ಕಲ್ಕೋರಿ. ಗೊತ್ತಾಗಿಲ್ಲ ಅಂದ್ರೆ ವಿಡಿಯೋನ ಸ್ವಲ್ಪ ಸ್ಲೋ ಆಗಿ ರಿಪೀಟ್ ಆಗಿ ನೋಡ್ಕೋರಿ. ಓಕೆ, ಸೊ ಥ್ಯಾಂಕ್ ಯು. ಜೈ ಹಿಂದ್.